ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೋಸ್ಟ್ಲಿ ಚಿರು ಸರ್ಪ್ರೈಸ್ ಅಂತ ಹೇಳ್ತಿರೋದು ದಿಶನ್ ಬಗ್ಗೆ ಇರಬೇಕು ಅಂತ ಕಾಣುತ್ತೆ. ಏನಮ್ಮ ಸೌಂದರ್ಯ, ಹೊರಗಡೆ ಬಂದು ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿದೀಯಾ? ದಿಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆ, ಏನ್ ವಿಷಯ? ಚಿರುಗ್ ಫೋನ್ ಮಾಡಿದ್ದೆ. ಅವನು ಟ್ರಿಪ್ಪಿಂದ ವಾಪಸ್ ಬರುವಾಗ ನಮ್ಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದ. ಆ ಸರ್ಪ್ರೈಸ್ ದಿಶಾನೇ ಯಾಕಾಗಿರ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಅದು ಹೇಗೆ ಹೇಳ್ತೀಯಮ್ಮ? ದೀಪ ಮನೆ ಬಿಟ್ಟು ಹೋದ್ಮೇಲೆ ಅವನವಳನ್ನ ಒಂದ್ಸತಿ ಹುಡ್ಕೊಂಡು ಹೋಗಿದ ಅನ್ನೋದು ಬಿಟ್ರೆ ಅವನು ಆರಾಮಾಗೇ ಇದ್ದ. ಈಗ ಅದನ್ನ ಮರೆಯೋದಕ್ಕೆ ಅವನು ಹೊರಗೆ ಟ್ರಿಪ್ಪಿಗೆ ಹೋಗಿದ್ದಾನೆ. ಸದ್ಯದಲ್ಲೇ ಆ ದೀಪನ್ನ ಪೂರ್ತಿಯಾಗಿ ಮನಸ್ಸಿಂದ ಕಿತ್ತು ಬಿಸಾಕಿ ಫ್ರೆಶ್ ಆಗಿ ಮನೆಗೆ ಬರ್ತಾನೆ. ಆಗ ಅವನು ಹೇಳಿರೋ ಪ್ರಕಾರ ಸರ್ಪ್ರೈಸ್ ಏನಿರ್ಬೋದು, ಆ ದಿಶಾನೇ ಇಲ್ಲಿ ಕರೆಸ್ತಾನೆ ಅಂತ ನಂಗೆ ಅನ್ಸುತ್ತೆ. ಇದ್ರೂ ಇರ್ಬಹುದು. ಚಿರು ಒಬ್ನೇ ಔಟಿಂಗಿಗೆ ಹೋಗಿದ್ದಾನೆ ಅಂದ್ರೆ ನನ್ಗೆ ಯಾಕೋ ನಂಬಕ್ಕಾಗ್ತಿಲ್ವಲ್ಲ. ಸಂಜನಾ, ಇವಳು ಯಾಕೆ ಇಲ್ಲಿ ನೆಲ ಮೇಲೆ ಒದ್ದಾಡ್ತಾಳಲ್ಲ? ಕೆಣ್ಣಗಿಣ್ಣೆ ಹಾಕಿರ್ಬೇಕೇನೋ. ಏಯ್ ಕುಡ್ಕೆ, ಏಯ್ ಇದ್ಯಾಕೆ ಹಿಂಗ್ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೀಯಾ? ಹಾವು ಕಚ್ಚಿದೆ. ಹಾವ? ನೀನೇ ಒಂದು ಹಾವು. ನಿನಗೆ ಯಾವ ಹಾವು ಕಚ್ಚುತ್ತೆ? ಸಂಜನಾ, 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 ಪಂಡಿತ್ರೆ, ಪಂಡಿತ್ರೆ, ಏನು ಗೊತ್ತಿಮ್ಮ, ಇವಳಿಗೆ ಹಾವು ಕಚ್ಚಿದೆ, ಬೇಗ ಔಷಧಿ ಕುಡಿ, ಬೇಗ ಕರ್ಕೊಂಬಪ್ಪ. ಲಕ್ಷ್ಮಮ್ಮ, ನಾಕೆ ನಾನು ನಿಜ ಮಾಡದೆ ಹೋಗಿ ನೋಡ್ಕೊ. ನಾನು ಬೇಗ ಹೋಗಿ ಔಷಧಿನ ಹರ್ಕೊಂಡ್ ಬರ್ತೀನಿ. ಸರಿ ಪಂಡಿತರೆ. ಸಂಜನಾ, ಸಂಜನಾ, ಪ್ಲೀಸ್ ಎದೋಳು ಕಂಡ್ಬಿಡು ಸಂಜನಾ. ಸಂಜನಾ, ಸಂಜನಾ, ನೋಡು, ದೇಹದಲ್ಲಿ ಸೇರ್ಕೊಂಡಿರೋ ವಿಷ ಹೊರಗೆ ಬರಬೇಕು ಅಂದ್ರೆ ಈ ಕಹಿಯಾದ ಔಷಧಿಯನ್ನ ಕುಡಿಸ್ಲೇಬೇಕು. ಹೆಂಡತಿ ನಿನ್ನ ಬಿಟ್ಟು ಹೋಗಿದ್ರು ಅವಳ ಮೇಲೆ ದ್ವೇಷ ಸಾಧಿಸ್ತೆ. ನೀನಿನ್ನೂ ಇಷ್ಟು ಪ್ರೀತಿ ಮಾಡ್ತಾ ಅವಳ ಮೇಲೆ ಇಷ್ಟು ಕಾಳಜಿ ತೋರಿಸ್ತಿದ್ಯಲ್ಲ. ನಿಜವಾಗ್ಲು ಎಂತ ಗಂಡನ್ ಪಡೆಯೋದಿಕ್ಕೆ ಈಕೆ ತುಂಬಾನೇ ಪುಣ್ಯ ಮಾಡಿದ್ಲು. ಪಂಡಿತರೆ, ಅವಳಿಗೇನು ಆಗಲ್ಲಲ್ವಾ? ಹುಷಾರಾಗ್ತಾಳ? ಇವತ್ತು ಇಡೀ ದಿನ ರಾತ್ರಿ ನಿದ್ದೆ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ನಿದ್ದೆ ಮಾಡಿದ್ರೆ ವಿಷ ಇರೋ ಸಾಧ್ಯತೆ ಇರುತ್ತೆ. ಹುಷಾರಾಗಿ ನೋಡ್ಕೋ, ಬೇಗ ಹುಷಾರಾಗ್ತಾರೆ. ಅಯ್ಯೋ ಹೌದಾ? ಹಾಗಾದ್ರೆ ಈ ಪರಿಸ್ಥಿತಿಲಿ ಮನೆ ಕಳ್ಸೋದು ಸರಿ ಬರಲ್ಲ ಅನ್ಸತ್ತೆ. ಈಕೆ ಜೀವಕ್ಕಿಂತ ದೊಡ್ಡದು ಏನಿದೆಯಪ್ಪ? ಈಕೆನ ಇವತ್ತು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಆರೈಕೆ ಮಾಡು. ಆದ್ರೆ ಯಾವುದೇ ಕಾರಣಕ್ಕೂ ಮಲಗಕ್ ಮಾತ್ರ ಬಿಡಬೇಡ. ಆಗ್ಲಿ ಪಂಡಿತರೆ. ಸಂಜನಾ, ಸಂಜನಾ, ಸರ್ ನಮಸ್ಕಾರ. ನನಗ ನಿಮ್ಗೆ ಸರ್ ನಮಸ್ಕಾರ. ನಮಸ್ಕಾರ. ಕಟಿಗ ಶವಿಗ
ಶೇವಿಂಗ್ ಸರ್. ಬನ್ನಿ ಕೂತ್ಕೊಳ್ಳಿ. ನನಗಲ್ಲ ಸರ್, ಇಲ್ಲಿ ಬಂದವ್ರಿಗೆ ನಾನ್ ಮಾಡ್ತೀನಿ ಸರ್. ನೀನ್ ಮಾಡ್ತೀಯಾ? ನಿನ್ಗೆ ಈ ಕೆಲಸ ಮೊದಲು ಅನುಭವ ಇದೆಯಾ? ಇಲ್ಲ ಸರ್, ನೀವು ಕೊಟ್ರೆ ಅನುಭವ ಆಗುತ್ತೆ ಸರ್. ನನಗೂ ಒಬ್ಬ ಹುಡುಗ ಬೇಕಾಗಿತ್ತು. ಒಂದ್ ನಿಮಿಷ ಇರಪ್ಪ. ತಗೋ, ಈ ಬಲೂನ್ ತಗೋ. ಸರ್ ಬಲೂನ್ ತಗೊಳಪ್ಪ, ಹೇಳ್ತೀನಿ. ನೀನ್ ನೇರವಾಗಿ ಮನುಷ್ಯರಿಗೆ ಶೇವ್ ಮಾಡಕ್ ಬಿಡಕ್ಕಾಗಲ್ಲ. ಅವ್ರಿಗೆ ಕಟ್ ಆಗ್ಬಿಟ್ರೆ ನನ್ ಸುಮ್ಮನೆ ಬಿಡ್ತಾರ? ಅದಕ್ಕೆ ನೀನ್ ಈ ಬಲೂನ್ ಊದಿ ಒಂದ್ ಕಡ್ಡಿ ಕಟ್ಟು. ತಗೋ, ಬ್ರಷ್ ತಗೊಂಡು ಕ್ರೀಮ್ ನ ಅದಕ್ಕೆ ಹಚ್ಚು. ಬ್ಲೇಡ್ ತಗೊಂಡು ನೀಟಾಗಿ ಶೇವ್ ಮಾಡು. ಆದ್ರೆ ಬಲೂನ್ ಹೊಡಿಬಾರ್ದು. ಬಲೂನ್ ಹೊಡಿದೇ ಇದ್ರೆ ನಿನಗೆ ಕೆಲಸ ಗ್ಯಾರಂಟಿ. ತಗೋ, ನೀನೋಗಿ ಶುರು ಮಾಡು. ಬಲೂನ್ ಹೊಡೆದಿರೋ ಸೌಂಡ್ ಬಂತು, ನಿನಗೆ ಕೆಲಸ ಇಲ್ಲ. ನಡೀರಿ. ವೆರಿ ಗುಡ್. ಈಗ ನೀಟಾಗಿ ಕ್ರೀಮ್ ಹಚ್ಚಿ ಶೇವಿಂಗ್ ಮಾಡು. ಅಣ್ಣ, ಶೇವಿಂಗ್ ಮಾಡಕ್ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಊನಪ್ಪ, ನನಗೂ ಹುಡುಗ ಬೇಕಾಗಿತ್ತಲ್ಲ ಕೆಲ್ಸಕ್ಕೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೊಡಿ ಕೊಡಿ, ಕಲೀಲಿ ಕಲೀಲಿ. ಅಲ್ಲ ಅಣ್ಣ, ನೀನ್ ಇಲ್ಲಿದ್ರೆ ಅಲ್ಲಿ ಅಂಗಡಿಯಲ್ಲಿರೋ ಗಿರಾಕಿನಾರು ನೋಡ್ತಾರೆ. ಗಿರಾಕಿ ಬಂದ್ರಾ? ಅಲ್ಲಿ ಕುತ್ಕೊಂಡು ಕಾಯ್ತಾ ಇದಾರೆ. ಹೋಗು ಹೋಗು. ಬಂದೆ. ನೀಟಾಗಿ ಮಾಡಪ್ಪ. ಬದೂರು ಹೊಡೆದು ಸೌಂಡ್ ಕೇಳಿಸಿದ್ರೆ ನಿನಗೆ ಕೆಲಸ ಆಗಿದೆ. ತಪ್ಪಾಯ್ತು. ಅಣ್ಣ, ಕಟಿಂಗ ಶೇವಿಂಗ? ಕಟಿಂಗ್. ನೀಟಾಗಿ ಹಚ್ಬೇಕು. ಅಲ್ಲೆಲ್ಲ ಸರಿಯಾಗಿ ನೀಟಾಗಿ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು. ಮಾಡಿ. ಡಮ್ಗಿ ಮನ್ಸ್ಬಾರ್ದು, ನೀಟಾಗಿ ಮಾಡಬೇಕು. ಅಯ್ಯೋ, ಕೆಲಸ ಕೊಟ್ರೆ ಅಷ್ಟೇ ನನ್ನ ಕತೆ. ಇನ್ನೊಂದು ಬಲೂನ್ ತಗೊಳ್ಳಿ. ಓ, ಬಲೂನ್ ಇಲ್ವಾ? ಹೋಗಿ ಹೋಗಿ ಇನ್ನೊಂದ್ ಸ್ವಲ್ಪ ತಗೊಂಬನ್ನಿ.